ಈ ಭ್ರಷ್ಟ ಅಧಿಕಾರಿ ರೆಡ್ ಹ್ಯಾಂಡ್ ಆಗಿ ಲಂಚ ಸ್ವೀಕರಿಸುವಾಗ ಸಿಕ್ಕಂಡು ಬಿದ್ದಿದ್ದಾನೆ. ಈತ ಆನಂತರ ಡ್ರಾಮಾ ಮಾಡಿದ್ದ, ಆನಂತರ ನನಗೆ ಅದೇ ನೋವು ಅಂತ ಹೇಳ್ದ, ಆನಂತರ ಏನೇನು ಹೈ ಡ್ರಾಮಾ ಮಾಡ್ದಲ್ಲ. ಬಾರ್ ಲೈಸೆನ್ಸ್ ಕೊಡಿಸೋದಕ್ಕೆ ಕೋಟಿ ಕೋಟಿ ಡಿಮ್ಯಾಂಡ್ ಇಟ್ಟಾಗ ಇದೆಲ್ಲ ಮರ್ಯಾದೆ ಹೋಗುತ್ತೆ. ಹಿಂಗಾದ್ರೆ ಸಮಾಜದಲ್ಲಿ ನನ್ನ ಘನತೆ ಗೌರವ ಕಮ್ಮಿ ಆಗುತ್ತೆ ಅನ್ನುವಂತ ಆಲೋಚನೆ ಇವರಿಗೆ ಇರ್ಲಿಲ್ವಾ? ಈ ಅಧಿಕಾರಿ ಮತ್ತೆ ದೂರುದಾರ ಇಬ್ರು ಕೂಡ ಡೀಲ್ ಕುದುರಿಸಿದ್ರಲ್ಲ, ಆ ಆಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದರಲ್ಲಿ ಆತ ಹೇಳ್ತಾನೆ, ಸಚಿವರಿಗೆ ನಾನು 1.5 ಕೋಟಿ ಕೊಡಬೇಕಂತ ಹೇಳ್ತಾನೆ. ಅದು ಯಾವ ಸಚಿವರು, ಯಾವ ಇಲಾಖೆಯ ಮಂತ್ರಿ ಅವರು, ರಾಜ್ಯದ ಮಂತ್ರಿಯೋ ಅಥವಾ ಕೇಂದ್ರದ ಮಂತ್ರಿಯೋ? ರಿಪಬ್ಲಿಕ್ ಕನ್ನಡದಲ್ಲಿ ಆತ ಏನು ಮಾತಾಡಿದ್ದಾನೆ ಅನ್ನುವಂತ ಅದೊಂದು ಆಡಿಯೋ ಇದೀಗ ನಾವು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೀವಿ. ಬಾರ್ ಲೈಸೆನ್ಸ್ಗೆ ಇಷ್ಟ ಹಣ ಕೊಡಬೇಕು, 28 ಪ್ರಶ್ನೆ ಕೇಳ್ತಾರೆ, ಕ್ವಶನ್ ಮಾಡ್ತಾರೆ, ನಮ್ಗದಕ್ಕೆಲ್ಲ ಉತ್ತರ ಕೊಡಬೇಕಾಗಲ್ಲ, ಹಣ ಕೊಟ್ರೆ ಏನಾದ್ರೂ ಆಗುತ್ತೆ ಅಂತೇಳಿ ಹೇಳಿದ್ನಲ್ಲ. ಆ ಆಡಿಯೋದಲ್ಲಿ ಏನಿದೆ ಅನ್ನೋದನ್ನ ಮತ್ತೊಂದ್ಸಲ ನೋಡೋಣ ಬನ್ನಿ. ಮೈಕ್ರೋ ಪ್ಲೇಯರ್ಗೆ ಮಿನಿಸ್ಟರ್ಗೂ 1.5 ನಿಮ್ಗೆ ಈಗ ಪ್ಯಾಕ್ಸ್ ಕೊಡಿ ಏನ್ ನಡೀತಿದೆ ಅಂತ. ಏನೋ ಒಂದು 25 ಕಮ್ಮಿ ಮಾಡ್ಕೊತಾರೆ, ಆಯ್ತು ಹಂಗೆ ಅಂತ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಇದು ಇಲ್ಲಿಂದ ಎಲ್ಲೆಲ್ಲಿ ಹೋಗುತ್ತೆ ಅಂದ್ರೆ ಇನ್ಸ್ಪೆಕ್ಟರ್, ಡೆಪ್ಟಿ, ಇಲ್ಲೇ ಆಫೀಸು, ಡಿ ಸಿ ಆಫೀಸು, ಅಲ್ಲಿಂದ ನಮ್ಮ ಕಮಿಷನ್ ಆಫೀಸಲ್ಲಿ 4 ಟೈಮು ಹೋಗುತ್ತೆ, ಮಿನಿಸ್ಟ್ರಿಗೆ ಹೋಗುತ್ತೆ, JC ಅಡಿಷನಲ್ ಕಮಿಷನರ್, 2 DC ಇದರಲ್ಲಿ ಅವರೇ ಇಶ್ಯೂ ಮಾಡ್ತಾರೆ. ಕಮಿಷನರ್ ಇಶ್ಯೂ ಮಾಡ್ಕೊಳ್ತಾರೆ. ವಿಟಮಿನ್ ಏನ್ ಕೊಟ್ರೆ, ಇಲ್ಲ ಅಂದ್ರೆ ಓಡಾಡಿಸ್ತಾರೆ. ನಮ್ಗೆ 28 ಇನ್ಫಾರ್ಮೇಶನ್ ಕೇಳ್ತಾರೆ. ಏನೋ ಒಂದು ಇನ್ಫ್ಲೂಯೆನ್ಸ್ ಇತ್ತು, ಸ್ವಲ್ಪ ದುಡ್ಡು ಇತ್ತು ಅಂದ್ರೆ ಹಂಗೂ ನಡೀತದೆ. ಇಲ್ಲ ನಾವು ಇಲ್ಲ ಸರ್ ಅವ್ರ ಕೈಲಿ ಆಗಲ್ಲ, ಅಷ್ಟಾಗಲ್ಲ ಅಂದ್ರೂ ನಮ್ಗೆ ವಾಪಸ್ ಕಳಿಸ್ತಾರೆ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ನೀವು ಇಸ್ಕೊಂಡ್ಬಿಟ್ಟಿರ್ತೀರ, ನಮಗೆ ಕೊಡೋಣ ಅನ್ನೋದು ಒಂದು ತಲೆಯಲ್ಲಿ ಏನೋ ತಲೆಯಲ್ಲಿ ಗುಮ್ಮ ಕೊಟ್ಬಿಟ್ಟಿರ್ತಾರೆ. ಮೈಕ್ರೋ ಪ್ಲೇಯರ್ಗೆ ಮಿನಿಸ್ಟರ್ಗೂ 1.5 ಇನ್ನು ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಅಬಕಾರಿ ಅಧಿಕಾರಿಗಳಿಗೆ ದೂರು ಕೊಟ್ಟ ದೂರುದಾರ ಲಕ್ಷ್ಮೀನಾರಾಯಣ ಅವರೇ ಈಗ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀನಾರಾಯಣ ಅವರೇ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ನಮಸ್ಕಾರ ಲಕ್ಷ್ಮೀನಾರಾಯಣ ಅವರೇ, ಏನಾಯ್ತು? ಎಷ್ಟು ಹಣ ಕೇಳಿದ್ರು? ಏನ್ ಕೆಲಸಕ್ಕೆ ನೀವು ಅಧಿಕಾರಿ ಹತ್ರ ಹೋಗಿದ್ರಿ? ಫಸ್ಟ್ ಅಪ್ರೋಚ್ ಹೇಗಿತ್ತು? ಮೈಕ್ರೋ ಬ್ರೀವ್ ಒಂದು ಮಾಡ್ತಾ ಇದ್ದೀನಿ, ಉನಾಲಿ ಬ್ರೀವ್ ಪಾರ್ಕ್ ಅಂತ ಹೇಳಿ. ಸರಿ. ಅದು CL7 ಅಂತ ರೂಮ್ಸ್ ಇದೆಲ್ಲ ಮಾಡಿ ಅದಕ್ಕೆ ಲೈಸೆನ್ಸ್ ತಗೊಳ್ಳೋಕೆ ಒಂದು CL7 ಮತ್ತೆ ಮೈಕ್ರೋ ಬ್ರೀವರಿಗೆ ಲೈಸೆನ್ಸ್ ಅಪ್ಲೈ ಮಾಡಿದ್ದೀನಿ. ಮ್ಯಾನ್ಯುಯಲಿ ಮಾಡಿದ್ದೆ 5-6 ತಿಂಗಳು ಹಿಂದೆ ನಡೀತಾ ಇತ್ತು. ಮ್ಯಾನ್ಯುಯಲಿ ಇದು ಮಾಡಿರ್ಲಿಲ್ಲ, ಆ ಪೇಪರ್ ಬೇಕು ಈ ಪೇಪರ್ ಅಂತ ಮಾಡಿದ್ರು. ಈಗ ಮೊನ್ನೆ ಇದೆಲ್ಲ ಆನ್ಲೈನ್ ಆದ್ಮೇಲೆ ಅದಕ್ಕೆ ಅಪ್ಲೈ ಮಾಡಿದೆ. ಅದ್ರಲ್ಲೆಲ್ಲ ಅಪ್ಲೋಡ್ ಆಗಿ 6ನೇ ತಾರೀಕು ಫೀಸ್ ಕೊಟ್ಟಿದ್ದೀನಿ, 14,60,000 ಚಿಲ್ಲರೆ. ಆದ್ಮೇಲೆ ಅವರು DC ಅವ್ರಿಗೆ ಮಾತಾಡಿ ಏನ್ ಮಾತಾಡ್ಬೇಕು ಅಂದ್ರೆ ಇದೇ ಈ ತರ ಬ್ರೈಬ್ ಕೇಳಿದ್ರು, ಲಂಚ ಕೇಳಿದ್ರು. ಎಷ್ಟು ಹಣ ಲಂಚ ಕೇಳಿದ್ರಿ ಸರ್ ನಿಮ್ಮ ಹತ್ರ? ಕೆಲಸ ಮಾಡ್ಕೊಡ್ತೀನಿ, ಎಷ್ಟು ಬೇಕು? ಇದಕ್ಕೆ CL7ಗೆ 80 ಲಕ್ಷ, ಮೈಕ್ರೋ ಬ್ರೀವರ್ಗೆ 1.5 ಕೋಟಿ. ಓಕೆ, ಅದನ್ನ ನೀವು ಯಾರಿಗ್ ಕೊಡ್ಬೇಕಾಗಿತ್ತು? ಆ ಅಧಿಕಾರಿ ಕೊಡ್ಬೇಕಾಗಿತ್ತು ಅಥವಾ ಗೌರ್ಮೆಂಟ್ ಫೀಸ್? ಅದೇ ಗೌರ್ಮೆಂಟ್ ಫೀಸ್ ಆಲ್ರೆಡಿ ಕಟ್ಟಿದ್ದೀನಿ ಸರ್. ವೈಟ್ ಏನ್ ಕಟ್ಟಬೇಕು ಗೌರ್ಮೆಂಟ್ ಫೀಸ್ ಆನ್ಲೈನ್ ನಲ್ಲೇ ಪೇಮೆಂಟ್ ಮಾಡಿದ್ದೀನಿ ನಾನು. ರೈಟ್ ರೈಟ್. ಅಲ್ಲಿ ಪೇಮೆಂಟ್ ಮಾಡಿದ್ಮೇಲೆ ಆನ್ಲೈನ್ ಅಲ್ಲಿ ತಗೊಳ್ಳೋದು, ಆನ್ಲೈನ್ ಅಪ್ಲೋಡ್ ಮಾಡಿ ಪೇಮೆಂಟ್ ಮಾಡಿದ್ದೀನಿ. ಲಂಚಕ್ಕೆ ಇದು ಮಾಡಿ ಆನ್ಲೈನ್ ಅಲ್ಲಿ ಕಳಿಸಿ ನನಗೆ ಇಷ್ಟೊತ್ತಿಗೆ ಅವ್ರು ಕೊಡ್ಬೇಕಾಯ್ತು, ಲೈಸೆನ್ಸೇ ಬರ್ಬೇಕಾಯ್ತು. ಅದನ್ನ ಅಪ್ಲೋಡ್ ಮಾಡಿರೋದನ್ನ ಅಲ್ಲೇ ಹೋಲ್ಡ್ ಮಾಡಿ ಕಳಿಸ್ತೀರಾ, ಲಂಚ ಬೇಡಿಕೆ ಇಟ್ಟು ಇದಕ್ಕೆ CL7ಗೆ 80 ಲಕ್ಷ, ಇದಕ್ಕೆ 1.5 ಕೋಟಿ ನಾವು ಮಂತ್ರಿ ಕೊಡ್ಬೇಕು, ಅರ್ಬನ್ DCಗೆ ಹೋಗುತ್ತೆ, ಕಮಿಷನರ್ಗೆ ಹೋಗುತ್ತೆ. ನೀವೇ ಅವ್ರು ಮಾತಾಡ್ತಾರ ಏನೋ ಅಂತ. ನಾವು ಮಾತಾಡಿ ಏನ್ ಮಾಡೋದಿದ್ಯಪ್ಪ ನಿಮ್ದು ಎಷ್ಟು ಏನು ಹೇಳಿ ಅಂತ ಹೇಳಿದ್ರೆ, ಇಷ್ಟಕ್ಕೆ ಬಂದು 2,30,00,000 ಲಕ್ಷ ಕೇಳ್ತಾರೆ. ಅದ್ರಲ್ಲಿ 5 ಲಕ್ಷ ಕಮ್ಮಿ ಮಾಡ್ಕೊಳ್ಳಿ ಅಂತೇಳಿ 2,25,00,000 ಲಕ್ಷಕ್ಕೆ ಬಂದು ಅದ್ರಲ್ಲಿ 50 ಲಕ್ಷ ಈಗ ಎಷ್ಟು ಕೊಡ್ಬೇಕು ಅಂದ್ರೆ 50 ಲಕ್ಷ ಕೊಡಿ ಅಂತಂದ್ರು. 50 ಲಕ್ಷ ನಾವಲ್ಲಿ ಈಗ ಬ್ಲಾಕ್ ಮನಿ ಎಲ್ಲಿ ತರಕಾಗುತ್ತೆ ಹೇಳಿ. ನಾವು ಅಲ್ಲಿ ಇದ್ದಿದ್ ಬ್ಯಾಂಕ್ ಅಲ್ಲೆಲ್ಲ ಇದು ಮಾಡಿ ಅವ್ರಿಗೆ 25 ಲಕ್ಷ ಕೊಟ್ಟು ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ವಿ. ನಿನ್ನೆ ಲೋಕಾಯುಕ್ತಕ್ಕೆ ಹೋಗಿ ಅಲ್ಲೇ ಟ್ರಾಪ್ ಮಾಡಿ ಅಲ್ಲೇ ರೆಡ್ ಹ್ಯಾಂಡ್ ಆಗಿ ಹಾಕೊಂಡಿದ್ವಿ. ಲಕ್ಷ್ಮೀನಾರಾಯಣ ಅವರೇ, ಎಸ್ ನಾವು ನೋಡಿದ್ವಿ. ಅದೊಂದು ಆಡಿಯೋದಲ್ಲಿ ನೀವು ಮತ್ತೆ
ಆ ಅಧಿಕಾರಿ ಮಾತಾಡ್ತಿದ್ರಲ್ಲ, ಅವರು ಮಿನಿಸ್ಟ್ರ್ ಹೆಸರು ಹೇಳ್ತಾರೆ. ಯಾವ ಮಿನಿಸ್ಟರ್ ಅದು? ತಿಮ್ಮಾಪುರ ಯಾರು ಕನ್ಸರ್ನ್ ಮಿನಿಸ್ಟ್ರು. ಓಕೆ, ಈಗ ಲಕ್ಷ್ಮೀನಾರಾಯಣ ಅವರೇ, ಸರಿ, ನೀವು ಲೋಕಾಯುಕ್ತಕ್ಕೆ ಈಗ ದೂರು ಕೊಟ್ಟಿದ್ದೀರಿ. ಹೌದು. ನಿನ್ನೆ ಎಷ್ಟೊತ್ತಿಗೆ ಅವರು ಬಂದ್ರು, ಏನಾಯ್ತು, ಹೇಗೆ ಅವರು ನಿಮ್ಮನ್ನ ಮಾತಾಡಿಸ್ತಿದ್ರು? ಹಂತ ಹಂತವಾಗಿ ಕೊಡ್ಬೇಕಾಗಿತ್ತಾ? ಎಷ್ಟು ಹಣ ನೀವು ಅವ್ರ ಕೈ ಮೇಲೆ ಇಟ್ರಿ? ಹೇಳಿ ಸರ್ ಅದನ್ನ. ಒಂದೇ ಸತಿ ಎಷ್ಟು ತರಕಾಗುತ್ತೆ ಸರ್, ಅಷ್ಟು ಅಮೌಂಟ್. ಇದು ಅದನ್ನ ತಗೊಂಡು ಹೋಗಕ್ಕೆ ಬ್ಯಾಗ್ ಎಲ್ಲ ಇಟ್ಕೊಂಡು ಹೋದ್ವಿ. ಅದು ತಗೊಂಡೋಗ ಮೂಟೆ ಎತ್ಕೊಂಡು ಹೋಗ್ಬೇಕು ಅಷ್ಟೇ, 2 ಕೋಟಿ ನಾವು ಚಿಲ್ಲರೆ. ನಿನ್ನೆ ಬೆಳಗ್ಗೆ ಅಲ್ಲಿ ಹೋದಾಗ ಅವ್ರ ಆಫೀಸ್ಗೆ ಡೈರೆಕ್ಟ್ ಆಗಿ ಹೋದ್ವಿ. ಅವ್ರು ಸೂಪರ್ಡೆಂಟ್ ಕರೆದ, ಸೂಪರ್ಡೆಂಟ್ ಅವನು ತಗೊಂಡು ಅವ್ರು ಯಾರು ಇನ್ನೊಬ್ಬರು ಗನ್ ಮ್ಯಾನ್ ಕರ್ಸಿ ಅವ್ನ ಚೇಂಬರ್ ಕರ್ಕೊಂಡೋಗಿ ಅಲ್ಲಿಗೆ ಕಳಿಸ್ತಾನೆ, ಅವರು ಡ್ರೈವರ್ ಕಳಿಸಿ. ಅವನು ತಗೊಂಡು ಅವನು ಓಡೋಗ್ತಿದ್ದ, ಅವ್ನು ಹೋಗಿ ಇಟ್ಕೊಳ್ಳೋದ್ರಲ್ಲಿ ಇವ್ರು ಸೂಪರ್ಡೆಂಟ್ ಅವನು ಅಲ್ಲಿಂದ ಓಡೋಗಿ ಮೆಟ್ರೋಲ್ ಹೋಗಿ ಅಲ್ಲೆಲ್ಲ ಮಲ್ಲೇಶ್ವರದವ್ರು ಹೋಗ್ತಿದ್ದ, ಅಲ್ಲಿ ಮೊಬೈಲ್ ಟ್ರ್ಯಾಕ್ ಮಾಡಿ ಅವನ್ನ ಅಲ್ಲಿಂದ ಹಿಡ್ಕೊಂಡ್ ಬಂದ್ರು. ನಾನು ಇವತ್ತು ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ಮಂತ್ರಿ ಮೇಲೆ FIR ಮಾಡ್ಬೇಕು ಅಂತೇಳಿ. ಅವ್ರದೇ ಆಫೀಸರ್ಸ್ ಅವರೇ ಹೇಳ್ಬೇಕಾದ್ರೆ ಅವ್ರು ನನ್ನ ಫೈಲಿಗೆ ಬರಲ್ಲ, ನನಗೆ ಜವಾಬ್ದಾರಿ ಇಲ್ಲ, ನಾನು ಅವ್ರ ಮೇಲೆ ಆಕ್ಷನ್ ತಗೊಳ್ತೀನಿ ಅಂತ ಹೇಳ್ತಾರೆ ಒಬ್ಬ ಮಂತ್ರಿ. ಯೂಸ್ಲೆಸ್. ಅದಕ್ಕೆ ಅವ್ರ ಮೇಲೆ FIR ಮಾಡಬೇಕು, ಈ ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಲೋಕಾಯುಕ್ತ. ಲಕ್ಷ್ಮೀನಾರಾಯಣ ಅವರು, ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ತಮ್ಗನ್ಸುತ್ತೆ? ಸರ್, ಯಾರ್ಯಾರು ಈಗ ಸರ್ಕಾರನೇ ಇನ್ವಾಲ್ವ್ ಆಗಿದೆ. ಅವ್ರನ್ನ ಕರೆಕ್ಟ್ ಆಗಿ ಇಷ್ಟೆಲ್ಲ ನಂದೊಬ್ಬಂದನಾ ಎಷ್ಟು ಲೈಸೆನ್ಸ್ ಕೊಟ್ಟಿಲ್ಲ, ಎಷ್ಟು ಕೋಟಿಗಳು ತಗೊಂಡಿಲ್ಲ. ಎಲ್ಲಾರ್ಗು ಇಲ್ಲಿಂದ ಮೇಲ್ಗಡೆವರೆಗೂ ಎಲ್ಲಾರ್ಗು ಹೋಗ್ತಿದೆ. ಹೌದು. ಚೀಫ್ ಮಿನಿಸ್ಟರ್ ಗೊತ್ತಿಲ್ವಾ? ಅವ್ರು ಸೊಸೆ ಮಾಡಿಲ್ವಾ? ಅವ್ರಿಗೆ ಹೆಂಗ ಕೊಡ್ತಾರೆ? ಅವ್ರದ್ದು ಸರ್ಕಾರ ಅವರೆಲ್ಲ ಫ್ರೀ ತಗೊಳ್ತಾರೆ, ಬೇರೆಯವ್ರದ್ದೆಲ್ಲ ಮನೆಗಳು ಹಾಳು ಮಾಡ್ತಾರೆ. ಲಕ್ಷ್ಮೀನಾರಾಯಣ ಅವರೇ, ಲಕ್ಷ್ಮೀನಾರಾಯಣ ಒಬ್ರು ಇದನ್ನ ವಿರೋಧಿಸಿದ್ರು, ಸತ್ಯ ಜನರಿಗೆ ಗೊತ್ತಾಗ್ಬೇಕು ಅಂತ ಹೇಳಿ ಅವರು ದೂರು ಕೊಟ್ರು ಎಲ್ಲ. ಆದ್ರೆ ಇಂತ ಪ್ರತಿದಿನ ಎಷ್ಟು ಕೇಸ್ ಆಗತ್ತೆ ಸರ್, ಎಷ್ಟು ಕೋಟಿ ಅವರ ಪರ್ಸಿಗಿಳಿಸ್ಕೋಬಹುದು ಅಂತ ಅವರು. ಸರ್, ಅದು ಜನ ಇದು ಎಲ್ಲಾ ಕಾಮನ್ ಗೊತ್ತಾಗಬೇಕು ಅಂತ ಮಾಡಿರೋದು. ಇದರಿಂದ ಏನ್ ಎಲ್ಲಾರು ಮಾಡಬಹುದು, ಎಲ್ಲರಿಗೂ ಆ ಶಕ್ತಿ ಇರಬೇಕು, ಅದು ತಡ್ಕೊಳ್ಳೋ ಅಷ್ಟು ಇದಿರ್ಬೇಕಲ್ಲ. ಎಲ್ಲ ಬಾಡಿಗೆ ಮಾಡಿರ್ತಾರೆ, ಇಲ್ಲ ಏನ್ ಮಾಡ್ತಾರೆ, ಏನು ವ್ಯಾಪಾರ ಇದಾಗದೆ ಅವ್ರೆಲ್ಲೋ ಸಾಲ ತಂದಿರ್ತಾರೆ, ಎಲ್ಲ ಸೂಸೈಡ್ ಮಾಡ್ಕೊಳ್ತಾರೆ, ಇಲ್ಲ ಬೇರೆ ಇದು ತಗೊಳ್ತಾರೆ. ಇದೇನ್ ಮಾಡ್ತಾರೆ ಹೇಳಿ ಈ ತರ ಕೊಟ್ಟಾಗ? 2 ಕೋಟಿ ಚಿಲ್ಲರೆ ಒಂದೊಂದು ಇದಕ್ಕೆ ಅಂದ್ರೆ ಎಲ್ಲಿಂದ ತರೋದು ಸರ್, ಎಲ್ಲಿಂದ ಕೊಡೋದು? ಅಲ್ಲ, ಇನ್ನೊಂದು ಲಕ್ಷ್ಮೀನಾರಾಯಣ ಅವರೇ, ಏನ್ ಧೈರ್ಯ ಅವರಿಗೆ? ರಾಜಾರೋಷವಾಗಿ ಹಣ ಕೇಳ್ತಾರಲ್ಲ, ಕಾಲಲ್ಲೆಲ್ಲ ಮಾತಾಡ್ತಾ ಹಿಂಗೆ ಅಂತ ಹೇಳಿ ಎಲ್ಲ ಹೇಳ್ತಾರಲ್ಲ, ಎಷ್ಟು ಧೈರ್ಯ ಅವರಿಗೆ? ಹಾಗಾದ್ರೆ ಅವ್ರಿಗೆ ಒಂದು ಭಯ ಭಕ್ತಿ ಇಲ್ವಾ ವ್ಯವಸ್ಥೆ ಮೇಲೆ? ಸರ್ಕಾರ ಸಂಬಳ ಅವ್ರ ಹೊಟ್ಟೆ ತುಂಬೋದಿಲ್ವಾ? ಸರ್, ಅವರು ಇನ್ನು ಯಾವ ಇದ್ರಲ್ಲಿ ಹೇಳ್ಬೇಕು ಹೇಳಿ? ಅವರು ಮನುಷ್ಯರಿಗೆ ಎಷ್ಟು ಆಸೆ ಇರಬೇಕು, ಇಷ್ಟು ದುರಾಸನ. ಈಗ ಮನೆ ಯಜಮಾನ ನೆಟ್ಟಿಗಿದ್ರೆ ಇಷ್ಟೆಲ್ಲ ಯಾಕಾಗುತ್ತೆ ಸರ್? ಅವ್ರಿಗೂ ಕರೆಕ್ಟ್ ಆಗಿ ಪೋಸ್ಟಿಂಗ್ ಕೊಟ್ಟಿದ್ರೆ ಅವ್ರು ಯಾಕೆ ಹೇಳ್ತಾರೆ? ಅವ್ರ ಕೋಟಿ ಲೂಟಿ ಮಾಡಿದಾರೆ, ಅವ್ರು ಇಲ್ಲಿ ಕದ್ದು ಕೊಟ್ಬೇಕು ಅವ್ರಿಗೂ. ನಿಜ. ಕರೆಕ್ಟ್ ಸರ್, ಕರೆಕ್ಟ್. ಈಗ ಮನೆಯಲ್ಲಿ ಸರ್ಕಾರ ನಡೆಸೋರು ಬಿಗಿದ್ದಿದ್ರೆ ಅವ್ರಗಳಿಗೆ ಕೈ ಬಾಯಿನೂ ನೆಟ್ಟಿಗಿಲ್ಲ, ಕಚ್ಚಾಗಳು ನೆಟ್ಟಿಗಿಲ್ಲ, ಹಂಗಾಗಿದೆ ನಮ್ಮ ಸರ್ಕಾರದಲ್ಲಿ. ಎಸ್, ಡೆಫಿನೆಟ್ಲಿ ತನಿಖೆ ಆಗ್ಲಿ, ಸತ್ಯಾಸತ್ಯತೆ ಹೊರಬರ್ಲಿ ಸರ್, ಯಾರ್ಯಾರು ಇದ್ದಾರೆ ಅನ್ನೋದು ಬಯಲಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ತಾವು ಮಾತಾಡಿದ್ದಕ್ಕೆ.